ವಿಪಕ್ಷ ನಾಯಕರಾಗಿರುವಂತಹ ರಾಹುಲ್ ಗಾಂಧಿ ಸಿಎಂ ಸಿದ್ದರಾಮಯ್ಯ ಜೊತೆಗಿನ ಮಾತುಕತೆ, ಅವರ ಜೊತೆಗಿನ ಕ್ಲೋಸ್ ಡೋರ್ ಮೀಟಿಂಗ್, ಆ ಸಭೆ ಅಂತ್ಯ ಆಗಿದೆ. ರಾಹುಲ್ ಗಾಂಧಿ ಜೊತೆ ಸಿಎಂ ಸಿದ್ದರಾಮಯ್ಯನವರ ಮಾತುಕತೆ ಅಂತ್ಯ ಆಗಿದ್ದು ಸುಮಾರು 40 ನಿಮಿಷಗಳ ಕಾಲ ಈ ಮಾತುಕತೆ ನಡೆದಿರುವಂಥದ್ದು, ಕ್ಲೋಸ್ ಡೋರ್ ಮೀಟಿಂಗ್ ನಡೆದಿರುವಂಥದ್ದು. ಈ 40 ನಿಮಿಷಗಳ ಕಾಲ ಉಭಯ ನಾಯಕರು ಏನೆಲ್ಲ ಚರ್ಚೆ ಮಾಡಿದ್ರು, ಸಿಎಂ ಸಿದ್ದರಾಮಯ್ಯನವರು ತಮ್ಮ ಮನವರಿಕೆಯ ಪ್ರಯತ್ನದಲ್ಲಿ ಯಶಸ್ಸನ್ನು ಕಂಡ್ರ ಅಥವಾ ರಾಹುಲ್ ಗಾಂಧಿಯವರು ಮನವೊಲಿಕೆ ಮಾಡುವಲ್ಲಿ ಯಶಸ್ವಿ ಆದ್ರ ಸಿಎಂ ಸಿದ್ದರಾಮಯ್ಯನವರಿಗೆ? ಈ ಕುತೂಹಲ, ಈ ಪ್ರಶ್ನೆ ಸದ್ಯಕ್ಕೆ ಇರುವಂಥದ್ದು. ಇದಕ್ಕೆ ಉತ್ತರ ಕೆಲವೇ ಹೊತ್ತಿನಲ್ಲಿ ಸಿಗುವ ನಿರೀಕ್ಷೆಗಳಿದೆ. ಇದೀಗ ರಾಹುಲ್ ಗಾಂಧಿ ಜೊತೆ ಸಿಎಂ ಸಿದ್ದರಾಮಯ್ಯನವರ ಸಭೆ ಅಂತ್ಯವಾಗಿದೆ. ಇದಾದ ಬಳಿಕ ಲಂಚ್ ಬ್ರೇಕ್ ಅನ್ನು ತೆಗೆದುಕೊಳ್ತಾರೆ. ಈಗಾಗಲೇ ಹೋಟೆಲ್ನಿಂದ ಭೋಜನವೂ ಕೂಡ ಆಗಮಿಸಿದೆ. ಊಟವನ್ನು ಈಗಾಗಲೇ ಹೋಟೆಲ್ನಿಂದ ಕಾಂಗ್ರೆಸ್ನ ಕೇಂದ್ರ ಕಚೇರಿ ಇಂದಿರಾ ಭವನಕ್ಕೇನೆ ತರಿಸಿಕೊಂಡಿರುವಂಥದ್ದು. ಅಲ್ಲೇ ಕೇಂದ್ರ ಕಚೇರಿಯಲ್ಲಿಯೇ ಊಟವನ್ನು ಮಾಡಿದ ಬಳಿಕ ನಂತರ ಅಂದರೆ ಈ ಇಂಟರ್ವೆಲ್ ಮುಗಿದ ನಂತರ ಸೆಕೆಂಡ್ ಇನ್ನಿಂಗ್ಸ್ ಶುರುವಾಗತ್ತೆ. ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರು ಮಾತುಕತೆಯನ್ನು ನಡೆಸಲಿದ್ದಾರೆ. ಬಹುಶಃ ಮೊದಲಿಗೆ ಅಲ್ಲೂ ಕೂಡ ಅದೇ ರೀತಿಯಲ್ಲಿ ಮಾತುಕತೆ ನಡೀಬಹುದು. ಅಂದರೆ ಮೊದಲಿಗೆ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂತಹ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು, ಹಾಗೆ ರಾಹುಲ್ ಗಾಂಧಿ ಅವರು ಮತ್ತು ಕೆಸಿ ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಒಟ್ಟಿಗೆ ಕುಳಿತುಕೊಂಡು ಡಿಕೆ ಶಿವಕುಮಾರ್ ಅವರ ಅಭಿಪ್ರಾಯವನ್ನು ಮೊದಲಿಗೆ ಆಲಿಸುವ ನಿರೀಕ್ಷೆಗಳಿದೆ. ಅದಾದ ನಂತರ ಬಹುಶಃ ರಾಹುಲ್ ಗಾಂಧಿ ಅವರು ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರ ಜೊತೆ ನಡೆಸಿದಂತೆಯೇ ಪ್ರತ್ಯೇಕ ಸಭೆಯನ್ನು ನಡೆಸುವ ಸಾಧ್ಯತೆಗಳು ಕೂಡ ಇರುವಂಥದ್ದು. ಇದೇ ರೀತಿಯ ಕ್ಲೋಸ್ ಡೋರ್ ಮೀಟಿಂಗ್ ಮತ್ತೊಮ್ಮೆ ನಡೆಯುವ ಸಾಧ್ಯತೆ ಇದೆ. ಅದಾದ ಬಳಿಕ ಈ ಇಬ್ಬರೂ ನಾಯಕರನ್ನ ಕೆಲವೇ ಕ್ಷಣಗಳಲ್ಲಿ ಡಿಕೆ ಶಿವಕುಮಾರ್ ಅವರ ಜೊತೆ ಸಭೆ ಶುರುವಾಗಲಿದೆ. ಅದಾದ ಬಳಿಕ ಡಿಕೆ ಶಿವಕುಮಾರ್ ಅವರ ಜೊತೆಯಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಮತ್ತೊಮ್ಮೆ ಕ್ಲೋಸ್ ಡೋರ್ ಮೀಟಿಂಗ್ ಮಾಡುವ, ಪ್ರತ್ಯೇಕ ಸಭೆಯನ್ನು ಮಾಡುವ ಸಾಧ್ಯತೆಗಳೂ ಇದೆ. ಡಿಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ನಾಯಕರ ಮುಂದೆ ಕುಳಿತು ಮಾತನಾಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ, ತಮ್ಮ ಪಟ್ಟು ಯಾವ ರೀತಿ ಬಿಗಿಗೊಳಿಸ್ತಾರೆ ಅಥವಾ ಯಾವ ರೀತಿ ಸಡಿಲಗೊಳಿಸ್ತಾರೆ ಅನ್ನೋದರ ಮೇಲೆ ಮುಂದಿನ ನಿರ್ಧಾರಗಳು ಡಿಪೆಂಡ್ ಆಗಿರುವಂಥದ್ದು. ಅದನ್ನು ಪರಿಶೀಲಿಸಿ ಪರಾಮರ್ಶಿಸಿ ಆ ನಂತರ ನಿರ್ಧಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಳಲಿದೆ. ಆಗಲೇ ಅದನ್ನೇ ಹೇಳ್ತಾ ಇದ್ದಿದ್ದು, ಯಾಕೆಂದರೆ ಕಾಂಗ್ರೆಸ್ನ ಹೈಕಮಾಂಡ್ನ ನಾಯಕರ ಮುಂದೆ ಇರುವ ಅತಿ ದೊಡ್ಡ ಸವಾಲೇ ಅದು. ಯಾಕೆಂದರೆ ಡಿ ಕೆ ಶಿವಕುಮಾರ್ ಕೂಡ ಪ್ರಬಲ ಸಮುದಾಯದ ನಾಯಕರು, ಪ್ರಭಾವಿ ನಾಯಕರು, ಹಾಗೆ ಯುವ ಸಮೂಹದಲ್ಲಿ ಒಂದಷ್ಟು ಬೆಂಬಲವನ್ನು ಹೆಚ್ಚಾಗಿ ಹೊಂದಿರುವಂಥವರು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಾಳೆಯದಲ್ಲಿ. ಇತ್ತ ಸಿಎಂ ಸಿದ್ದರಾಮಯ್ಯನವರು ರಾಜ್ಯದ ಅತ್ಯಂತ ಪ್ರಭಾವಿ ನಾಯಕರು, ಅವರ ವರ್ಚಸ್ಸು ಅಷ್ಟೇ ಎತ್ತರದಲ್ಲಿರುವಂಥದ್ದು. ಹಾಗೆ ಅಹಿಂದ ಸಮುದಾಯವನ್ನು ಪ್ರತಿನಿಧಿಸುವಂತಹ ಅಹಿಂದ ಸಮುದಾಯದ ಸದ್ಯದ ಸರ್ವೋಚ್ಚ ನಾಯಕರು ಅವರು. ಅಹಿಂದ ಸಮುದಾಯದಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಅತೀ ಹೆಚ್ಚು ಬೆಂಬಲ ಇರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರೇ ಅದರ ನಾಯಕತ್ವವನ್ನು ವಹಿಸಿರುವಂಥದ್ದು. ಹೀಗಾಗಿ ಪ್ರಬಲ ಸಮುದಾಯ ಹಾಗೂ ಪ್ರಬಲ ನಾಯಕ ಸಿದ್ದರಾಮಯ್ಯನವರಾಗಿರೋದ್ರಿಂದ, ಪ್ರಬಲ ಸಮುದಾಯ ಅವರ ಬೆನ್ನ ಹಿಂದೆ ಇರುವುದರಿಂದ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ದಲಿತರು, ಹೀಗೆ ಹಲವು ಮೇಜರ್ ಸಮುದಾಯಗಳೇನಿದ್ದಾವೆ ಅವೆಲ್ಲವೂ ಒಗ್ಗೂಡಿಕೊಂಡು ಸಿಎಂ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ಇರೋದರಿಂದ ಅಷ್ಟು ಸುಲಭವಾಗಿ ಅವರನ್ನು ಕೂಡ ಬಿಟ್ಟುಕೊಡುವ ಹಾಗಿಲ್ಲ. ಅದು ಕೂಡ ಪಕ್ಷದ ಮೇಲೆ ಪ್ರಭಾವವನ್ನು ಬೀರುವ ಸಾಧ್ಯತೆ ಇದೆ. ಅದೇ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರಬಲ ಒಕ್ಕಲಿಗ ಸಮುದಾಯಕ್ಕೆ ಸೇರಿದಂಥವರು, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಪಕ್ಷವನ್ನು ಕರ್ನಾಟಕದಲ್ಲಿ ಅಧಿಕಾರಕ್ಕೆ ತಂದಂಥವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.